ಕರ್ಕರೆ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಶಕ್ತಿ, ಮನೆಯ ಆರಾಮ ಮತ್ತು ಕುಟುಂಬದ ಬೆಂಬಲವನ್ನು ಹೆಚ್ಚಿಸುತ್ತದೆ. ಮನಸ್ಸು ಕೆಲವೊಮ್ಮೆ ಒತ್ತಡ, ಆತಂಕದಿಂದ ತುಂಬಬಹುದು, ಆದರೆ ಗ್ರಹಗಳ ಸಹಕಾರದಿಂದ ನೀವು ಆ ಭಾವನೆಗಳನ್ನು ಸಮತೋಲನದಲ್ಲಿ ನಿಭಾಯಿಸಬಹುದು. ನಿಮ್ಮ ಇಂಟ್ಯೂಷನ್ ಮತ್ತು ಶ್ರದ್ಧೆ ನಿಮ್ಮ ಮುಂದಿನ ಯಶಸ್ಸಿಗೆ ದಾರಿ ತೋರುತ್ತದೆ. ಉದ್ಯೋಗ, ಖಾಸಗಿ ಕೆಲಸದವರು. ಈ ತಿಂಗಳಲ್ಲಿ ಚಂದ್ರಗ್ರಹ 10ನೇ ಭಾವದಲ್ಲಿ ನಿಮ್ಮ ಕಾರ್ಯದಲ್ಲಿ ಭಾವನಾತ್ಮಕ ಚಾತುರ್ಯ, ಸಮಯ ನಿರ್ವಹಣೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಂಬಲಿಸುತ್ತದೆ. ಗುರುಗ್ರಹ 6ನೇ ಭಾವದಲ್ಲಿ ನಿಮ್ಮ ಯೋಜನೆಗಳು, ಹೊಸ ಪ್ರಾಜೆಕ್ಟ್ಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಕೆಲವೊಮ್ಮೆ ಕಾರ್ಯಭಾರದಿಂದ ಒತ್ತಡ ಕಾಣಬಹುದು, ಆದರೆ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ವ್ಯವಹಾರ, ಉದ್ಯಮಿಗಳು. ಬುಧಗ್ರಹ 2ನೇ ಭಾವದಲ್ಲಿ ಹಣಕಾಸು ಯೋಜನೆ, ವ್ಯವಹಾರ ಸಂವಹನ ಮತ್ತು ಲಾಭದಾಯಕ ಚರ್ಚೆಗಳನ್ನು ಸುಧಾರಿಸುತ್ತದೆ. ಶುಕ್ರಗ್ರಹ 7ನೇ ಭಾವದಲ್ಲಿ ಗ್ರಾಹಕರಿಗೆ ಆಕರ್ಷಣೆ, ದೀರ್ಘಕಾಲದ ಒಪ್ಪಂದಗಳು ಮತ್ತು ನಿಜವಾದ ಸಂಬಂಧಗಳನ್ನು ತರಲಿದೆ. ಮಂಗಳ ಗ್ರಹ 12ನೇ ಭಾವದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕ ಸವಾಲು ಅಥವಾ ಅನಿಶ್ಚಿತತೆ ಬರಬಹುದು, ಆದರೆ ಯೋಗ್ಯ ನಿರ್ಧಾರದಿಂದ ಲಾಭ ಸಾಧಿಸಲಾಗುತ್ತದೆ. ಸೃಜನಶೀಲರು, ಚಾನೆಲ್ ನಿರ್ವಾಹಕರು. ಗುರುಗ್ರಹ 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಬುಧಗ್ರಹ 5ನೇ ಭಾವದಲ್ಲಿ ಸಂವಹನ, ಕ್ರಿಯೇಟಿವಿಟಿ ಮತ್ತು ಕಮ್ಯುನಿಟಿ ಬಾಂಡಿಂಗ್ ಹೆಚ್ಚಿಸುತ್ತದೆ. ನಿಮ್ಮ ಕಂಟೆಂಟ್ ಹೆಚ್ಚು ಜನರ ಗಮನ ಸೆಳೆಯುತ್ತದೆ. ಹೊಸ ಸಹಭಾಗಿತ್ವಗಳು ಲಾಭಕರವಾಗುತ್ತವೆ. ಹಣ, ಆರ್ಥಿಕ ಸ್ಥಿತಿ. ಬುಧಗ್ರಹ 2ನೇ ಭಾವದಲ್ಲಿ ಹಣದ ಯೋಜನೆ, ಖರ್ಚು ಮತ್ತು ಹೂಡಿಕೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಚಂದ್ರಗ್ರಹ 12ನೇ ಭಾವದಲ್ಲಿ ತಾತ್ಕಾಲಿಕ ಅನಿಶ್ಚಿತತೆ ತರಬಹುದು. ನಿಮ್ಮ ಯೋಗ್ಯ ನಿರ್ಧಾರದಿಂದ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು. ಶುಕ್ರ ಗ್ರಹ 7ನೇ ಭಾವದಲ್ಲಿ ಕುಟುಂಬ ಮತ್ತು ಬಾಂಧವ್ಯ ಸಂಬಂಧವನ್ನು ಸುಧಾರಿಸುತ್ತದೆ. ಶನಿ ಗ್ರಹ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತರಬಹುದು. ಸ್ಪಷ್ಟ ಸಂವಹನ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಸಂಬಂಧಗಳ ಸ್ಥಿರತೆಯನ್ನು ಸುಧಾರಿಸುತ್ತದೆ. ಆರೋಗ್ಯ. ಮಂಗಳ ಗ್ರಹ 1ನೇ ಭಾವದಲ್ಲಿ ಶಕ್ತಿ ಮತ್ತು ದೈಹಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಾಣಬಹುದು. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಪರ್ಪಲ್ ಅಮೆಥಿಸ್ಟ್. ಏಕೆ? ಮನಃಶಾಂತಿ, ಭಾವನಾತ್ಮಕ ಸಮತೋಲನ ಮತ್ತು ಇಂಟ್ಯೂಷನೋ ಶಕ್ತಿ ಹೆಚ್ಚಿಸಲು. ಫಲ: ಮನಃಶಾಂತಿ, ಕುಟುಂಬದಲ್ಲಿ ಸಮಾಧಾನ, ಹೊಸ ಅವಕಾಶಗಳಿಗೆ ಧೈರ್ಯ ಮತ್ತು ಹಣಕಾಸಿನ ಸ್ಥಿರತೆ. ನಿನ್ನ ಭಾವನೆಗಳ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಮತ್ತು ಪರಿಶ್ರಮದಿಂದ ನಿಮ್ಮ ಗುರಿಯನ್ನು ಸಾಧಿಸು. ನಿನ್ನ ಒಳಬಲ ನಿನ್ನ ದಾರಿಗೆ ಬೆಳಕು ತರುತ್ತದೆ.